ಶಂಭು ಕಲ್ಲೋಳಿಕರ್ ವಿರುದ್ಧ ಸಿಡಿದೆದ್ದ ಅಭಿನವ ಮಂಜುನಾಥ್ ಶ್ರೀ. ಲೋಕಸಭಾ ಚುನಾವಣೆಯಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿರುವ ಶಂಭು ಕಲ್ಲೋಳಿಕರ್ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಹುಕ್ಕೇರಿ ಕ್ಯಾರಗುಡ್ಡದ ಉತ್ತರಾಧಿಕಾರಿ ಶ್ರೀ ಅಭಿನವ ಮಂಜುನಾಥ ಶ್ರೀ ಹೇಳಿದರು. ಶ್ರೀಮಠದಲ್ಲಿ ಮಾಧ್ಯಮದ ಜೊತೆಗೆ ಮಾತನಾಡಿದ ಶ್ರೀಗಳು, ನಿನ್ನೆ ದಿನ ಶಂಭು ಕಲ್ಲೋಳಿಕರ್ ಹಾಗೂ ಅವರ ಬೆಂಬಲಿಗರು ಚುನಾವಣೆ ಪ್ರಚಾರ ನಿಮಿತ್ತ ಹುಕ್ಕೇರಿಗೆ ಆಗಮಿಸಿದಾಗ ಮಠಕ್ಕೆ ಆಗಮಿಸಿ ಮಠದಲ್ಲಿ ಅಸಭ್ಯವಾಗಿ ವರ್ತನೆ ಮಾಡಿ ಮಠದ ಗೌರವಕ್ಕೆ ಧಕ್ಕೆ ತಂದಿದ್ದಾರೆ. ಹಾಗಾಗಿ ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ಅವರ ವಿರುದ್ಧ ದೂರು ದಾಖಲು ಮಾಡಲಾಗಿದೆ. ನಾಳೆ ಬುಧವಾರ ಹುಕ್ಕೇರಿಯ ಕೋರ್ಟ್ ಸರ್ಕಲ್ದಿಂದ ಬೆಳಗ್ಗೆ 11 ಗಂಟೆಗೆ ತಹಶೀಲ್ದಾರ್ ಕಚೇರಿವರೆಗೆ ಪ್ರತಿಭಟನೆ ರ್ಯಾಲಿ ಮಾಡುತ್ತೇವೆ ಎಂದರು. ಶ್ರೀಮಠದ ಗೌರವಕ್ಕೆ ಧಕ್ಕೆ ತಂದ ಪಕ್ಷೇತರ ಅಭ್ಯರ್ಥಿ ಶಂಭು ಕಲ್ಲೋಳಿಕರ್ ವಿರುದ್ಧ ಯಾವ ರೀತಿ ಕಾನೂನು ಕ್ರಮ ಕೈಗೊಳ್ಳುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಮಠಕ್ಕೆ ಬಂದಂಥ ಪಕ್ಷೇತರ ಅಭ್ಯರ್ಥಿ ಬೆಂಬಲಿಗರು ಏನೇನೋ ಅಟಕೆ ಮಾಡಿ ಹೋಗಿದ್ದಾರಂತಾರೆ, ಅದರ ಪ್ರತಿಕ್ರಿಯೆ ಏನು? ಇಲ್ಲ, ನಿನ್ನೆ ದಿವಸ ಮಧ್ಯಾಹ್ನ 1 ಗಂಟೆ ಸುಮಾರು ನಾನು ಹೊರಗಡೆನೇ ಇದ್ದೆ. ಇದ್ದಂಥ ಸಂದರ್ಭದೊಳಗಡೆ ಏಕಾಏಕಿ ಸುಮಾರು ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಶಂಭು ಕಲ್ಲೋಳಿಕರ್ ಅವರು ಮತ್ತು ಬೆಂಬಲಿಗರು ಸುಮಾರು ಒಂದು 500-600 ಜನ ಬೈಕ್ ರ್ಯಾಲಿ ಮೂಲಕ ಎಲ್ಲೂ ಪ್ರಚಾರ ಮುಗಿಸ್ಕೊಂಡು ಮಠಕ್ಕೆ ಬಂದರು. ಮೊದಲೇ ಮತ್ತು ಮಠದೊಳಗೆ ನಾವು ಊಟ ಮಾಡ್ತೀವಿ ಸರ್ ಅಂತೇಳಿ ಯಾರು ಕೂಡ ನಮ್ಗೆ ಕೇಳೇ ಇಲ್ಲ. ಮತ್ತು ಹಿಂಗೆ ಬರ್ತೀವಿ ಅಂತ ಯಾರು ನಮ್ಗೆ ಸೂಚನೆ ಕೊಟ್ಟಿಲ್ಲ. ಅದು ಕೂಡ ಏಕಾಏಕಿ ಬಂದರೂ ಕೂಡ ನಾವು ಇಲ್ಲ ಈ ರೀತಿ ಬಂದಾರೆ ಶಂಭು ಕಲ್ಲೋಳಿಕರ್ ಅಂತವ್ರು ಬೆಂಬಲಿಗರು ಹೇಳಿದಾಗ 5 ರೂಪಾಯಿ ಒಳಗೆ ದರ್ಶನ ತೊಗೊಂಬೇಡಿ ಅಂತ ನಾನೇ ಹೇಳಿದೆ. ಆಮೇಲೆ ಒಂದು 56 ಜನ ಊಟ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಹಂಗೆ ಮಾಡೋ ಪ್ರಾರಂಭದೊಳಗೆ ನಾನೇನು ಹೇಳಿದೆ, ಇಲ್ಲಿ ದಾಂಧಲೆ ಮಾಡಬೇಡ್ರಿ, ನೀರಿಂದ ಹಾವದೆ ವ್ಯವಸ್ಥಿತವಾಗಿ ಊಟ ಮಾಡಿಕೊಂಡು ಸರಿಯಾಗಿ ಹೋಗ್ರಿ ಅಂತ ಹೇಳಿದ್ವಿ. ಅದಾದ ಒಂದು 50 ನಿಮಿಷಕ್ಕೆ ಸುಮಾರು ಒಂದು 200-300 ಬೈಕ್ ಮೇಲೆ ಬಂದಿರತಕ್ಕಂಥ ಹುಡುಗರು ಸಂಪೂರ್ಣವಾಗಿ ಮದ್ಯ ಸೇವನೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಅವರು ಏಕಾಏಕಿ ಮಠದ ಆವರಣದ ಒಳಗಡೆ ಬೈಕ್ಗಳನ್ನ ತೊಗೊಂಡ್ಬಂದು ಬೇಕಾಬಿಟ್ಟಿ ಕರೆದಿ ಗಿಡ ಮರಗಳನ್ನು ಕೆಡವಿ ಆಮೇಲೆ ಒಂದು ಹುಚ್ಚ ಉದ್ದಟತನದಿಂದ ಜೈಕಾರ ಹಾಕ್ಕೊಳ್ಳೋದು, ಆಮೇಲೆ ಬೇರೆ ಬೇರೆ ಅಸಭ್ಯದ ವರ್ತನೆಯನ್ನು ಮಾಡೋದು ನನಗೆ ಸ್ವಲ್ಪ ಬೇಜಾರು ತರಿಸಿತು. ನಾನೇನು ಹೇಳಿದೆ, ತಮ್ಮ ಇದು ಮಠ, ಈ ಮಠದೊಳಗೆ ಭಕ್ತಿ ಶ್ರದ್ಧೆಯಿಂದ ಇರಬೇಕು ಹೊರತು ಈ ರೀತಿ ಹುಚ್ಚತನ ಮಾಡಬೇಡ್ರಿ ಅಂತ ನಾನು ಹೇಳಿದೆ. ಇಲ್ಲರಿ ಅದ ಏನಾಗಲ್ಲ ನನಗೆ ಹೇಳ್ಕೊಂತಾನೆ ಏನು ಮಾಡಿದ್ವಿ, ಊಟ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಆ ಊಟವನ್ನು ಸರಿಯಾಗಿ ಮಾಡಿದರೆ ನಮ್ಗೆ ಯಾವ ರೀತಿ ಬೇಜಾರು ಇರ್ತಿರಲಿಲ್ಲ. ಊಟವನ್ನು ತಗೊಂಡು ಪಾದಕ್ಷಿಣೆ ಹಾಕ್ಕೊಂಡು ದೇವಸ್ಥಾನದ ಒಳಗಡೆ ಹೋಗೋದು. ಆಮೇಲೆ ನೀವೇನಾದರೂ ಹೋರಾಟದ ಮಾಡೋದು? ಹೋರಾಟ ಅಂತಂದರೆ ಶ್ರೀಮಠದಲ್ಲಿ ಇದು ಭಕ್ತಿ ಶ್ರದ್ಧಾ ಮತ್ತು ಧಾರ್ಮಿಕ ಕೇಂದ್ರವಾಗಿರುವುದು. ಇಲ್ಲಿ ಭಕ್ತರು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ವರ್ತನೆಯನ್ನು ನಾವು ಸಮಾಜಕ್ಕೆ ಇವತ್ತು ಕೂಡ ಕ್ಯಾರಗುಡ್ಡ ಮಠ ಸದಾಕಾಲ ತಮ್ಮ ಚಿಂತನೆಗಳ ಮೂಲಕ ನಿರ್ಧರಿಸಿಕೊಂತಾನೆ ಬಂದಿದೆ. ನಿನ್ನೆನಾಗಿರ್ತಕ್ಕಂಥ ಘಟನೆ ಅದು ತುಂಬ ಅಸಭ್ಯ ವರ್ತನೆ. ಹೋರಾಟದ ಒಂದು ಉದ್ದೇಶ ಏನು ಅಂತಂದರೆ, ಈ ರೀತಿಯಾಗಿರ್ತಕ್ಕಂಥ ಘಟನೆಗಳು ಇನ್ನು ಮುಂದೆ ಯಾವುದೇ ಶ್ರದ್ಧಾ ಕೇಂದ್ರದಲ್ಲಿ, ಅದು ಮಠವೇ ಆಗಿರ್ಬೋದು, ಮಂದಿರವೇ ಆಗಿರ್ಬೋದು, ಅಲ್ಲಿ ಆಗಬಾರದಂತಕ್ಕಂಥ ಮುನ್ನೆಚ್ಚರಿಕೆಯಾಗಿ ಈ ಒಂದು ಹೋರಾಟವನ್ನು ನಾವು ಕೈಗೊಳ್ತೀವಿ. ಹೋರಾಟ ಅಂದರೆ ಎಲ್ಲಿಂದ ಏನು ಮಾಡೋದು? ಹೋರಾಟ ನಾಳೆ ಕೋರ್ಟ್ ಸರ್ಕಲ್ ಬಸವ ವೃತ್ತದಿಂದ ತಹಸೀಲ್ದಾರ್ ಆಫೀಸ್ವರೆಗೂ ಕಾಲ್ನಡಿಗೆ ಮೂಲಕ ನಡೆದುಕೊಂಡು ತಹಸೀಲ್ದಾರ್ ಅವರು ಮನವಿ ಕೊಟ್ಟು ಇಂಥ ಒಂದು ಅಸಭ್ಯ ವರ್ತನೆ ಮಾಡಿರ್ತಕ್ಕಂಥವ್ರ ವಿರುದ್ಧ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು, ಅವರಿಗೆ ಎಚ್ಚರಿಕೆಯನ್ನು ನೀಡಬೇಕು ಅಂತೇಳಿ ಒಂದು ಹೋರಾಟದ ಉದ್ದೇಶ ಇದೆ. ಹಾಗಾಗಿ ಎಲ್ಲ ನನ್ನ ಶ್ರೀಮಠದ ಸದ್ಭಕ್ತರು, ಮಠದ ಕಾರ್ಯಕರ್ತರು, ಒಟ್ಟಾರೆಯಾಗಿ ಸರ್ವ ಸದ್ಭಕ್ತರು, ಇದರಲ್ಲಿ ಯಾವುದೇ ಜಾತಿ ಮತ ಪಂಥ ಕುಲ ಪಕ್ಷ ಯಾವುದೇ ಭೇದವಿಲ್ಲದೆ ಶ್ರೀಮಠಕ್ಕಾಗಿರ್ತಕ್ಕಂತಹ ಈ ಒಂದು ನೋವಿಗೆ ಅಥವಾ ಶ್ರೀಮಠದ ಮೇಲಾಗಿರ್ತಕ್ಕಂಥ ಕಳಂಕಕ್ಕೆ ಈ ಹೋರಾಟವನ್ನು ಎತ್ಕೊಂಡಿದ್ದಾರೆ. ಭಕ್ತರ ಅಪೇಕ್ಷೆ ಮೇರೆಗೆ ಈ ಹೋರಾಟ ನಡೀತದೆ ಹೊರತು ಇದರಲ್ಲಿ ಯಾವುದೇ ಸ್ವಾರ್ಥವಿಲ್ಲ. ಇದು ಘನತೆ ವ್ಯರ್ಥ ಮಠವಾಗಿರೋದ್ರಿಂದ, ಯಾಕಂದರೆ ನಮ್ಮ ಚಿಕ್ಕೋಡಿ ಜಿಲ್ಲೆಯ ಸಮಸ್ತ ಎಲ್ಲ ಗ್ರಾಮಗಳಲ್ಲೂ ಕೂಡ ಶ್ರೀಮಠ ಬೆರೆತುಗಿದೆ. ಪ್ರತಿ ಮನ ಮತ್ತು ಮನೆಗೂ ಮುಗಿರ್ತಕ್ಕಂಥ ಮಠ. ಇಂತಹ ಒಂದು ಪ್ರತಿಷ್ಠಿತ ಮಠದಲ್ಲಿ ಈ ರೀತಿ ಆಯ್ತು ಅಂತಂದರೆ ತುಂಬ ಮುಂದೆ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ಕೊಡೋದಾಗ್ತಕ್ಕಂಥ ಉದ್ದೇಶದಿಂದ ಈ ಹೋರಾಟವನ್ನು ಮಾಡ್ತಾರೆ. ಗುರುಗಳು ನಲ್ಲಿದ್ದರು ಬಾಯಿ ಕೇಳಿಸಿದ ಗಲಾಟೆಯನ್ನು ಕೇಳಿರ್ತಕ್ಕಂಥ ಗುರುಗಳು ಆಚೆಗೆ ಬಂದು ಏನು ಮಠ ಮಾಡೋರು ಏನು ಮಾಡೋರು ಅಂತ ಡೈಲಿ ಪ್ರಾರಂಭ ಮಾಡಿದ್ರು. ಆ ಸ್ಥಳದಲ್ಲಿಗೆ ಅಭ್ಯರ್ಥಿಗಳು ಕೂಡ ಇದ್ದರು. ಅವ್ರು ಹೇಳಿದ್ರೆ ಹಾಕಿತ್ತು, ಅವ್ರ ಬದಲಿಗೆ ಬೆಂಬಲಿಗರು ಅಥವಾ ಕಾರ್ಯಕರ್ತರು ವ್ಯವಸ್ಥಿತವಾಗಿ ನಡೆಸಿಕೊಂಡು ತುಂಬ ಚೆನ್ನಾಗಿರ್ತದೆ. ಯಾಕೆ ಆ ರೀತಿ ವರ್ತನೆ ಮಾಡಿದ್ರು ನಾವು ಬಲ್ಲೆ. ಆದರೆ ಈ ವರ್ತನೆ ಮಠದ ಘನತೆ ಗೌರವ ಅಂತಕ್ಕಂಥದ್ದಲ್ಲ. ಮತ್ತು ನಿನ್ನೆ ಅವರು ಊಟವನ್ನೇ ಮಾಡಿದ್ರು, ಅದು ಬಿರಿಯಾನಿ ಅಂತೇಳಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅಂಥ ಪದಾರ್ಥವನ್ನು ಶ್ರೀಮಠದಲ್ಲಿ ಉಣ್ಣೋದು ಎಷ್ಟು ಸರಿನೋ ಅವರೇ ತಿಳಿದವರು ಅರ್ಥವರು, ಅವರಿಗೆ ಅದು ಅರ್ಥ ಆಗಬೇಕು. ಕಾನೂನು ಯಾವ ರೀತಿ ಇದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಈ ರೀತಿ ಮಾಡುವಾಗ ಸಾಮಾನ್ಯ ಜನರ ಪರಿಸ್ಥಿತಿ ಅಂತಕ್ಕಂಥ ಖೇದ ಉಂಟಾಗಿದೆ. ಆಮೇಲೆ ನಮ್ಮ ಹಿರಿಯ ಶ್ರೀಗಳ ಮೇಲೆ ಅವ್ರ ಕಾರ್ಯಕರ್ತರು ಮೈಗೆ ಎರಗಿದ್ದು, ಮೈ ಮೇಲೆ ಹೋಗಿದ್ದು ತುಂಬ ಖಂಡನೀಯ. ಆ ಒಂದು ದೃಷ್ಟಿಕೋನದಿಂದ ಅವ್ರ ಮೇಲೆ ನಾನು ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ನಿನ್ನೆ ದಿವಸನೇ ಹುಕ್ಕೇರಿ ಪೊಲೀಸ್ ಸ್ಟೇಷನ್ಗೆ ನಾನು ದಾಖಲು ಮಾಡಿದ್ದೇನೆ, ಫಿರ್ಯಾದಿ ಕೊಟ್ಟಿದ್ದೇನೆ. ಹಾಗಾಗಿ ಸೂಕ್ತ ಕ್ರಮ ಕೈಗೊಳ್ಬೇಕಂತೇಳಿ ನನ್ನ ಮನವಿ ಇದೆ. ಏನಂತ ಜೈಕಾರ ಕುದುರ್ತಾರೆ? ಅವರು ಪಕ್ಷೇತರ ಅಭ್ಯರ್ಥಿ ಆಗಿರ್ತಕ್ಕಂಥ ಒಬ್ಬ ಶಂಭು ಕಲ್ಲೋಳಿಕರ್ ಅವರಿಗೆ
ಜಯವಾಗಲಿ ಗೆದ್ದು ಬರಲಿ ಇರ್ತಕ್ಕಂಥ ಒಂದು ಹಲವಾರು ಜಯಕಾರಿಗಳನ್ನು ಹಾಕ್ತಾ ಇದ್ರು. ನಾನು ಹೇಳಿದೆ ನೀವು ಊರೊಳಗೆ ಹಾಕೊಂಡ್ರು ಬೇಕಾದಲ್ಲಿ ಮಾಡ್ರಿ, ಮಠದೊಳಗೆ ಸರಿಯಲ್ಲ. ಯಾರಾದರೂ ನೋಡಿದರೆ ಏನು ತಿಳ್ಕೊಬಾರ್ದು, ಮಠದೊಳಗೆ ಈ ರೀತಿ ರಾಜಕೀಯ ಮಾಡತ್ತಾರಂತೇಳಿ ಸುದ್ದಿ ಹೋಗ್ತದೆ, ನಿಮ್ಮ ವರ್ತನೆ ನಮ್ಮ ಮಠಕ್ಕೆ ಧಕ್ಕೆ ತರ್ತದೆ ಅಂತಂದಿದ್ದಕ್ಕೆ ಸುಮ್ಮನೆ ಆದರು. ಆಮೇಲೆ ಅವ್ರ ಉದ್ಧಟತನ ಭಾಳ ಆಗಿರೋದ್ರಿಂದ ಅಲ್ಲಿ ಗಿಡ ಮರ ಬಳ್ಳಿಗಳು, ಯಾಕಂದರೆ ಬಿಸಿಗೆ ಕಾಲ ಸ್ವತಃ ಇವತ್ತು ಹಿರಿಯ ಶ್ರೀಗಳು ಮತ್ತು ನಾವು ನಮ್ಮ ಮಠದಲ್ಲಿರ್ತಕ್ಕಂಥ ನಮ್ಮ ಸೇವಾ ಮರಿಗಳು ಅದಕ್ಕೆ ನೀರು ಉಣಿಸ್ತಕ್ಕಂಥ ಕಾರ್ಯ ಮಾಡುವಾಗ ಇವರು ಬಂದು ಏಕಾಏಕಿ ಹೇಳಿ ಬೈಕ್ಗಳನ್ನ ಹಾಕ್ತಾರೆ ಅಂತಂದರೆ ಯಾರಿಗಾದ್ರೂ ನೋವು ಆಗೋದು ಸಹಜನೇ. ಯಾಕಂದರೆ ಬಳಸೋರಿಗೆ ಗೊತ್ತಿರ್ತದರ ಕಷ್ಟಗಳು. ಆ ದೃಷ್ಟಿಕೋನದಲ್ಲಿ ಈ ರೀತಿ ಮಾಡಿದ್ದು ನಮಗೆ ತುಂಬ ನೋವಾಗಿದೆ. ಅವ್ರು ನಿಮ್ಮ ಅಲ್ಲೇ ಇದ್ರು ಅವ್ರು ಏನೋ ಒಂದು ಕ್ಷಮೆ ಅನ್ನೋದು ಕೇಳಿರ್ಲಿಲ್ಲ. ಇಲ್ಲ, ನಾವು ಎಕ್ಸ್ಪೆಕ್ಟೇಷನ್ ಅದನ್ನೇ ಮಾಡಿದ್ವಿ. ಇಷ್ಟೆಲ್ಲ ದಾಂಧೆಗಳು, ಇಷ್ಟೆಲ್ಲ ಕಾರ್ಯಕರ್ತರು ಒಂಥರ ಉದ್ಧಟನ ಮಾಡೋ ಸಂದರ್ಭದೊಳಗೆ, ಹುಚ್ಚದ ವರ್ತನೆ ಮಾಡೋ ಸಂದರ್ಭದೊಳಗೆ ಅಲ್ಲೇ ಸ್ಥಳದಲ್ಲೇ ಇರ್ತಕ್ಕಂಥ ಕ್ಯಾಂಡಿಡೇಟು ಏನು ಅಭ್ಯರ್ಥಿ ಇದ್ರು, ಅವರು ಒಂದು ಮಾತು ಹೇಳಿದ್ರೆ ಹಾಕಿತ್ತು, ಇದು ಮಠ ಅದನ್ನು ಹಿಂಗೆಲ್ಲ ಮಾಡಬೇಡ್ರು, ಗುರುಗಳು ಅಷ್ಟೆಲ್ಲ ಹೇಳಕತ್ತಾರೆ, ನಿಮ್ಗೆ ಕೇಳಕ್ಕೆ ಏನಾಗಿತ್ತು ಅಂತ ಅನ್ಬೋದಾಗಿತ್ತು. ಅವ್ರು ಯಾಕೆ ಈ ರೀತಿ ಕೇಳಿಲ್ಲ ಅನ್ನೋದು ನಮಗೆ ಇವತ್ತಿಗೂ ಕೂಡ ತಿಳಿದು ಬಂದಿಲ್ಲ.